ಮುಗಿಸಿದ್ದೀವಿ. ಸೊ ದೇರ್ಫೋರ್ ನೆಕ್ಸ್ಟ್ ಟಾಪಿಕ್ ಯಾವ್ದು ಇರೋದು ಅಂತಂದರೆ ಯೂನಿಟ್ ಇಂಪಲ್ಸ್ ಫಂಕ್ಷನ್ ಅಥವಾ ಯೂನಿಟ್ ಇಂಪಲ್ಸ್ ಸಿಗ್ನಲ್ ಅಂತ ನಾವು ಕರಿತೀವಿ. ಸೊ ಮುಂಚೆನೇ ಹೇಳ್ದಂಗೆ ಇದು ತುಂಬ ಇಂಪಾರ್ಟೆಂಟ್. ಸೊ ನಾವು ಡೈರೆಕ್ಟ್ ಅದ್ರ ಡೆಫಿನೇಷನ್ನು, ಅದ್ರ ಪ್ರಾಪರ್ಟೀಸ್, ಅದ್ರ ರೆಪ್ರೆಸೆಂಟೇಷನ್ ಹೋಗೋದಕ್ಕಿಂತ ಫಸ್ಟ್ ಅದನ್ನು ಜಸ್ಟ್ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಒಂದು ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ರೆಕ್ಟ್ಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ಒಂದು ಗ್ರಾಫಲ್ಲಿ ನಾವು ಪ್ಲಾಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಸೊ ದೇರ್ಫೋರ್ ಒಂದು ರೆಕ್ಟ್ಯಾಂಗಲ್ ಕನ್ಸಿಡರ್ ಮಾಡಿದರೆ ಅದರ ವಿಡ್ತ್ ಏನಿದೆ, ಅದ್ರ ವಿಡ್ತ್ ಎ ಇದೆ, ಇದು A/2, ಇದು -A/2. ಸೊ ವಿಡ್ತ್ ಟೋಟಲ್ ವಿಡ್ತ್ ಎ ಇದೆ ಆ್ಯಂಡ್ ಇದರ ಹೈಟ್ ಎಷ್ಟಿದೆ, 1/A ಇದೆ. ಸೊ ನಮಗೆ ಗೊತ್ತಿರೋಂಗೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನಾಗುತ್ತೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತಂದರೆ ಹೈಟು, ಲೆಂತು ಇಂಟು ಬ್ರೆಡ್ತ್ ಅಂತಂದರೆ ವಿಡ್ತ್ ಎಷ್ಟು ಎ ಇದೆ. ಸೊ ದೇರ್ಫೋರ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, 1 ಆಗುತ್ತೆ. ಸೊ ದೇರ್ಫೋರ್ 2 ಕ್ಯಾನ್ಸಲ್ ಆಗಿ. ಸೊ ದೇರ್ಫೋರ್ ನಾವು ಏನು ನೋಡ್ಬೋದು ಅಂತಂದರೆ ಈ ಏರಿಯಾ, ಈ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿಲ್ಲ, ಇದ್ರದ್ದು ಎ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅಂತಂದರೆ ವಿಡ್ತ್ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅಥವಾ ಹೈಟ್ ಮೇಲೂ ಯಾವುದ್ರ ಮೇಲೂ ಡಿಪೆಂಡ್ ಆಗ್ತಿಲ್ಲ. ಸೊ ದೇರ್ಫೋರ್ ಏನಿದೆ, ಕಾನ್ಸ್ಟೆಂಟ್ 1 ಇದೆ. ಸೊ ಯಾವಾಗಿದು, ಸೊ ದೇರ್ಫೋರ್ ಏರಿಯಾ ಈಸ್ ಈಕ್ವಲ್ ಟು 1 ಆಲ್ವೇಸ್. ಯಾವ ಕಂಡೀಷನ್ ನೋಡಿದ್ರು ಏರಿಯಾ ಈಸ್ ಈಕ್ವಲ್ ಟು 1 ಆಲ್ವೇಸ್ ಆಗಿರುತ್ತೆ. ಸೊ ಇದೇನಕ್ಕೆ ಅಂತಂದರೆ ಇವಾಗ ನೋಡು, ಓಕೆನಾ. ಈವನ್ ಇಫ್ ಯು ಡಿಕ್ರೀಸ್, ನೀನು ಏನ ಇನ್ಕ್ರೀಸ್ ಮಾಡು ಇಲ್ಲ ಏನು ಮಾಡು, ಡಿಕ್ರೀಸ್ ಮಾಡು, ಓಕೆನಾ. ಏನಾಗುತ್ತೆ, ಈವನ್ ಇಫ್ ವಿ increase or decrease a area won't change. ಏನಾಗಲ್ಲ, ಏರಿಯಾ ಚೇಂಜ್ ಆಗಲ್ಲ. ಏನಕ್ಕೆ ಅಂತಂದರೆ ಅದು ಎ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಸೊ ನೀನು ಇವನ್ ಇಫ್ ವಿ ಇನ್ಕ್ರೀಸ್ ನೀನು ಚೇಂಜ್ ಮಾಡಿ, ಇನ್ಕ್ರೀಸ್ ಮಾಡು, ಡಿಕ್ರೀಸ್ ಮಾಡು, ಸೊ ದೇರ್ಫೋರ್ ಏರಿಯಾ ಏನಾಗಲ್ಲ, ಏರಿಯಾ ಚೇಂಜ್ ಆಗಲ್ಲ. ಏರಿಯಾ ಏನಾಗಿರುತ್ತೆ, ಯಾವಾಗಲೂ 1 ಫಿಕ್ಸ್ ಆಗಿರುತ್ತೆ. ಸೊ ಏನು ಮಾಡ್ತೀಯಾ, ಸೊ ಏನಕ್ಕೆ ಅಂತಂದರೆ ಇವಾಗ ಏನು ಮಾಡ್ತೀಯ, ಡಿಕ್ರೀಸ್ ಮಾಡ್ತೀನಿ ಅಂತ ತಿಳ್ಕೊ, ಏನೇನು ಮಾಡ್ತೀಯ, ಡಿಕ್ರೀಸ್ ಮಾಡ್ತಾ ಹೋಗ್ತೀಯ. ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಆಗಿರೋದ್ರಿಂದ ಹೈಟು, ಸೊ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದೇರ್ಫೋರ್ ಏನಪ್ಪ, ಏರಿಯಾ ಈಸ್ ಈಕ್ವಲ್ ಟು ಹೈಟ್ ಇಂಟು ಬಿಡ್ತಲ್ಲಣ್ಣ. ಸೊ ನೀನೊಂದು ಹೈಟ್ನ ಜಾಸ್ತಿ ಮಾಡ್ತೀನಿ ಅಂತಂದ್ರೆ, ವಿಡ್ತ್ನ ಕಮ್ಮಿ ಮಾಡ್ತಿದ್ದೀನಿ ಅಂತಂದರೆ ಹೈಟ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಸೊ 1 ಟರ್ಮ್ ಕಮ್ಮಿ, 1 ಟರ್ಮ್ ಜಾಸ್ತಿ ಆದಾಗ ಸೊ ದೇರ್ಫೋರ್ ಎ ಏನಾಗ್ತಾ ಹೋಗುತ್ತೆ ಅಂದರೆ ಸಿಮಿಲರ್ ಟರ್ಮ್ಸಲ್ಲಿ, ಈಗ ಒಂದೇ ಟರ್ಮ್ ಎ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಸೊ ಎ ಏನಾಗುತ್ತೆ, ಎ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಏರಿಯಾ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟಾಗಿ ಉಳ್ಕೊಡುತ್ತೆ. ಸೊ ಈ ಇಂಪಲ್ಸ್ ರೆಸ್ಪಾನ್ಸಿಗೆ ಹೇಗೆ ನಾವು ಒಂದು ಲಿಂಕ್ ಮಾಡೋದಂತಂದರೆ, ಸೊ ಡೈರೆಕ್ಟಾಗಿ ಹೇಳೋದಂದರೆ ಇಂಪಲ್ಸ್ ರೆಸ್ಪಾನ್ಸ್ನ ಜಸ್ಟ್ ಒಂದು ಲೈನ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ ಎಟ್ ಸಮ್ ಲೊಕೇಶನ್. ಸೊ ಇವಾಗ ಎ ಈಸ್ ಈಕ್ವಲ್ ಟು ಅಂತಂದರೆ ವಿಡ್ತ್ ಈಸ್ ಈಕ್ವಲ್ ಟು ಏನು ಮಾಡ್ತೀವಿ, ಎ ಈಸ್ ಈಕ್ವಲ್ ಟು 0 ಮಾಡ್ತೀವಿ. ಎ ಈಸ್ ಈಕ್ವಲ್ ಟು 0 ಮಾಡಿದಾಗ ವಿಡ್ತ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವಿಡ್ತ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಹೈಟ್ ಏನಾಗುತ್ತೆ, ಹೈಟ್ ಅಂದರೆ 1/A ಆಗಿರೋದ್ರಿಂದ ಇನ್ಫಿನಿಟಿ ಆಗುತ್ತೆ, ಹೈಟ್ ಇನ್ಫಿನಿಟಿ ಆಗುತ್ತೆ, ವಿಡ್ತ್ 0 ಆಗುತ್ತೆ. ಅಂತಂದರೆ ಏನಾಗುತ್ತೆ, ಒಂದು ಸಿಂಗಲ್ ಲೈನ್ ಕಾಣಿಸುತ್ತೆ ಅಷ್ಟೇ, ನಮಗೆ ಸಿಂಗಲ್ ಲೈನ್ ಕಾಣಿಸುತ್ತೆ. ಸೊ ದೇರ್ಫೋರ್ ನಾವು ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು, ಸೊ ದೇರ್ಫೋರ್ ಎ ಅಂತ ಅಂದ್ರೆ ಏನು, ಎಕ್ಸ್ ಆಕ್ಸಿಸ್ ಮೇಲೆ ಇರುವಂಥದ್ದು. ಸೊ ನಾವು ಮುಗಿಸೋದಾದರೆ ಇದು ಟೈಮ್ ಆಕ್ಸಿಸ್ ಅನ್ಕೊಳ್ಳೋಣ, ಓಕೆನಾ. ಸೊ ದೇರ್ಫೋರ್ ಎ ಈಸ್ ಈಕ್ವಲ್ ಟು 0 ಅಂತಂದರೆ 0 ಲೊಕೇಶನ್ನು. ಸೊ ನೆಕ್ಸ್ಟ್ ಏನಿದೆ, ವಿಡ್ತ್ ಈಸ್ ಈಕ್ವಲ್ ಟು 0. ಸೊ ವಿಡ್ತ್ ಈಸ್ ಈಕ್ವಲ್ ಟು 0 ಇದೆ. ಹೈಟ್ ಈಸ್ ಈಕ್ವಲ್ ಟು 1/A ಅಂತಂದರೆ ಇನ್ಫಿನಿಟಿ ಹೋಗುತ್ತಿದೆ. ಸೊ ಇನ್ಫಿನಿಟಿ. ಸೊ ದೇರ್ಫೋರ್ ನಾವು ಇನ್ಫಿನಿಟಿ ಅಂತ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ದೇರ್ಫೋರ್ ಏನು ಮಾಡ್ತೀವಿ, ಒಂದು ಆ್ಯರೋ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದೇರ್ಫೋರ್ ಇದ್ರದ್ದು ಏನಾಗುತ್ತೆ, ಡೆಲ್ ಆಫ್ ಟಿ ಅಂತ ಏನು ಮಾಡ್ತೀವಿ, ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದೇರ್ಫೋರ್ ನಾವು ಎಕ್ಸ್ಪ್ರೆಷನ್ ಥರ ಬರೆಯೋದಾದರೆ, ಸೊ ದೇರ್ಫೋರ್ ಡೆಲ್ ಆಫ್ ಟಿ ಈಸ್ ಈಕ್ವಲ್ ಟು, ಸೊ ಏನು ಹೇಳ್ತಿದ್ವಿ, ಇನ್ಫಿನಿಟಿ ಎಷ್ಟು ಹೋಗ್ತಿದೆ ವ್ಯಾಲ್ಯೂ ಇದ್ರ ವ್ಯಾಲ್ಯೂ ಎಷ್ಟಿದೆ, ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ ನೀಟಾಗಿ. ಡೆಲ್ ಆಫ್ ಟಿ ಅನ್ನೋ ವ್ಯಾಲ್ಯೂ ಇನ್ಫಿನಿಟಿ ಯಾವಾಗ, ವೆನ್ ಟಿ ಈಸ್ ಈಕ್ವಲ್ ಟು 0. ಟಿ ಈಸ್ ಈಕ್ವಲ್ ಟು 0 ಇದ್ದಾಗ ಡೆಲ್ ಆಫ್ ಟಿ ವ್ಯಾಲ್ಯೂ ಏನಾಗ್ತದೆ, 0 ಇನ್ಫಿನಿಟಿ ಹೋಗ್ತದೆ. 0 ಯಾವಾಗ, ವೆನ್ ಟಿ ನಾಟ್ ಈಕ್ವಲ್ ಟು 0. ಎಟ್ ದಿಸ್ ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಡೆಲ್ ಆಫ್ ಟಿ ಇದ್ದಾಗ ಮಾತ್ರ ಏನಾಗುತ್ತೆ, ವೆನ್ ಟಿ ಈಸ್ ಈಕ್ವಲ್ ಟು 0 ಆಗಿದ್ದಾಗ ಡೆಲ್ ಆಫ್ ಟಿ ಇನ್ಫಿನಿಟಿ ಆಗಿರುತ್ತೆ. 0 ಈಕ್ವಲ್ ಆಗಿಲ್ಲ ಅಂತಂದರೆ ಎಲ್ಸ್ವೇರಲ್ಲಿ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಅರ್ಥ ಆಯ್ತಾ. ಸೊ ಇಷ್ಟೇ ಇಂಪಲ್ಸ್ ಫಂಕ್ಷನ್ ಅಂತಂದರೆ ಇಷ್ಟು. ಬಟ್ ಸೊ ದೇರ್ಫೋರ್ ಇವಾಗ ಏರಿಯಾ ಅಂಡರ್ ದ ಕರ್ವ್, ನಾವು ಇದಕ್ಕೇನು ಮಾಡೋಣ, ಇದಕ್ಕೂ ಏರಿಯಾ ಕಂಡುಹಿಡಿಯೋಣ, ಓಕೆನಾ. ಏನಾಗುತ್ತೆ, ಏರಿಯಾ ಅಂಡರ್ ದ ಕರ್ವ್ ಅಂತಂದ್ರೂ ಇಂಟಿಗ್ರೇಷನ್ ಫ್ರಮ್ -ಇನ್ಫಿನಿಟಿ ಟು +ಇನ್ಫಿನಿಟಿ ಡೆಲ್ ಆಫ್ ಟಿ ಇಂಟು ಡಿ ಟಿ. ಎಟ್ ಈ ಕಂಡೀಷನ್, ಈ ಪರ್ಟಿಕ್ಯುಲರ್ ಕಂಡೀಷನ್, ಇಟ್ ಈಸ್ ಆಲ್ವೇಸ್ 1, ಓಕೆನಾ. ಇಟ್ ಈಸ್ ಆಲ್ವೇಸ್ 1 ಫ್ರಮ್ -ಇನ್ಫಿನಿಟಿ ಟು +ಇನ್ಫಿನಿಟಿ, ಇಟ್ ಈಸ್ ಆಲ್ವೇಸ್ 1. ಸೊ ದೇರ್ಫೋರ್ ಇದೊಂದು ಇಂಪಾರ್ಟೆಂಟ್, ಇದೊಂದು ನೆನ್ಪಿಟ್ಕೋಬೇಕು, ಇದೊಂದು ಇಂಪಾರ್ಟೆಂಟ್.
ನೆಕ್ಸ್ಟ್ ಈ ಡೆಲ್ಟಾ ಸಿಗ್ನಲ್ ಒಂಥರ ನಮಗೆ ಇದರಲ್ಲಿ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಈ ಡೆಲ್ಟಾ ಸಿಗ್ನಲ್ಲಿ. ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಡೆಲ್ಟಾ ಸಿಗ್ನಲ್. ಸೊ ಇದನ್ನು ಡೆಲ್ಟಾ ಗೊತ್ತಲ್ಲ ಡೆಲ್ಟಾ ಸಿಗ್ನಲ್ ಅಂತಲೂ ಕರೀತಾರೆ ಇದನ್ನು. ಇನ್ ಡೆಲ್ಟಾ ಸಿಗ್ನಲ್ ಏನೇನು ಫಸ್ಟ್ ಒಂದು ಇದ್ರ ಏರಿಯಾ ಇಂಪಾರ್ಟೆಂಟ್. ಸೊ ದೇರ್ಫೋರ್ ಏನು ಇದೇ ಏರಿಯಾ, ಬಿಕಾಸ್ ಯಾಕಂತಂದರೆ ಈ ಸಿಗ್ನಲ್ದು ವ್ಯಾಲ್ಯೂ ಯಾವಾಗಲೂ ಇನ್ಫಿನಿಟಿ ಇರುತ್ತೆ. t = 0, ಬೇರೆ ಕಡೆ 0 ಇರುತ್ತೆ. ಸೊ ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಮಗೆ ಇದ್ರ ವ್ಯಾಲ್ಯೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ವ್ಯಾಲ್ಯೂ ಯಾವಾಗಲೂ ಇನ್ಫಿನಿಟಿ ಆಗಿರುತ್ತೆ. ಬಟ್ ನಮಗೆ ಏರಿಯಾ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನಾವು ನೆಕ್ಸ್ಟ್ ಬೇರೆ ಸಿಗ್ನಲ್ ಜೊತೆ ಡೆಲ್ಟಾ ಟಿನ ನಾವು ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅದ್ರ ಏರಿಯಾ ಜೊತೆ ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ ನಮಗೆ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಲ್ ಆಫ್ ಇದ್ರ ಇಂಟಿಗ್ರೇಷನ್ ಅಂತಂದರೆ ಏರಿಯಾ ಅಂಡರ್ ದ ಕರ್ವ್. ಏರಿಯಾ ಅಂಡರ್ ದ ಕರ್ವ್ ಇಸ್ ದ ಏರಿಯಾ. ಇಂಟಿಗ್ರೇಷನ್ ಆಫ್ ಸಿಗ್ನಲ್ ಮಾಡ್ತೀವಿ ಏರಿಯಾ ಅಂಡರ್ ದ ಕರ್ವ್ ಅಲ್ವಾ. ಸೊ ದೇರ್ಫೋರ್ ಇದು ಏರಿಯಾ. ಸೊ ಇದೊಂದು ಇಂಪಾರ್ಟೆಂಟು. ಸೆಕೆಂಡ್ ಒನ್ ಲೊಕೇಶನ್. ಯಾವ ಲೊಕೇಶನಲ್ಲಿ ಯಾವ ಲೊಕೇಶನ್ ಅದು ಇನ್ಫಿನಿಟಿ ಹೋಗ್ತಿದೆ. ಈ ಕೇಸಲ್ಲಿ ನೋಡೋದಾದರೆ t = 0ದಲ್ಲಿ ಏನಾಗ್ತಿದೆ ಅದು ಇನ್ಫಿನಿಟಿ ಹೋಗ್ತದೆ. ಸೊ ದೇರ್ಫೋರ್ t = 0 ಇನ್ಫಿನಿಟಿ ತೋರಿಸ್ತೀವಿ. ಬಟ್ ಬೇರೆ ಲೊಕೇಶನ್ ಆ ಸಿಗ್ನಲ್ಲೇ ಇಲ್ಲ. ಸೊ ದೇರ್ಫೋರ್ ಎಷ್ಟು ಥಿಂಗ್ಸ್ ಇಂಪಾರ್ಟೆಂಟು, ಒಂದು ಏರಿಯಾ, ಇನ್ನೊಂದು ಲೊಕೇಶನ್ ನಿಮಗೇನು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇದು ಇಂಪಾರ್ಟೆಂಟ್. ಸೊ ಇದು ಬರೀ ನಾವು t ತೊಗೊಂಡ್ರೆ ಮಾತ್ರ ಆಗುತ್ತಾ. ಸೊ ದಟ್ ಸಪೋಸ್ ಏನು ಮಾಡೋಣ, ಫೈಂಡ್ ದ ಏರಿಯಾ ಆಫ್, ಫಾರ್ ಎಕ್ಸಾಂಪಲ್ ಫೈಂಡ್ ದ ಏರಿಯಾ ಆಫ್ ಡೆಲ್ ಆಫ್ t - 3 ಅಂತ ತೊಗೊಳ್ಳೋಣ. ಹೆಂಗೆ ಇದೇನಾಗುತ್ತೆ ಏರಿಯಾ ಅಂತಂದರೆ ಏರಿಯಾ ಅಂಡರ್ ದ ಇಂಟಿಗ್ರೇಷನ್ ಈ ಸಿಗ್ನಲ್ನ -∞ಇಂದ +∞ ತನಕ ಏನು ಮಾಡಬೇಕು, ಇಂಟಿಗ್ರೇಷನ್ ಮಾಡಬೇಕು. ಡೆಲ್ ಆಫ್ t - 3 dt. ಸೊ ಇವಾಗ t - 3 ಅಂತಂದರೆ ಸಪೋಸ್ ಏನು ಮಾಡೋಣ, ಸೊ ಒಂದು ಅಸ್ಯೂಮ್ ಮಾಡೋಣ t - 3 = ಆಲ್ಫಾ ಅಂತ ಅಸ್ಯೂಮ್ ಮಾಡೋಣ. ಸೊ ನಮಗೀಗ t - 3ನ ಇಲ್ಲಿ ಆಲ್ಫಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಾಯಿತು. ನೆಕ್ಸ್ಟ್ dt ಬೇಕಲ್ಲ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ dt = ಇದು 0 ಆಗುತ್ತೆ. ಸೊ ದೇರ್ಫೋರ್ d ಆಲ್ಫಾ. ಸೊ dt is d ಆಲ್ಫಾ ಆಗಿರೋದ್ರಿಂದ ಸೊ ದೇರ್ಫೋರ್ ಇದು ಕೂಡ d ಆಲ್ಫಾ ಕೂಡ ಏನಾಗುತ್ತೆ -∞ಇಂದ ಲಿಮಿಟ್ ಕೂಡ -∞ಇಂದ +∞ ಇರ್ತದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಸೊ ದೇರ್ಫೋರ್ ಇಂಟಿಗ್ರೇಷನ್ ಆಫ್ -∞ to +∞ ಡೆಲ್ ಆಫ್ ಆಲ್ಫಾ d ಆಲ್ಫಾ. ಸೊ ಇದ್ರ ಲಿಮಿಟ್ಸು ಸೇಮು ಮತ್ತು ಸೇಮ್ ನಿನಗೆ ಇದು ಯಾವುದೋ ಥರ ಕಾಣಿಸುತ್ತೆ. ಸೊ ದೇರ್ಫೋರ್ ಇದೆರಡು ಮತ್ತು ಇದು ಕೂಡ ಸಿಮಿಲರ್ ಇಲ್ವಾ, ಇದು ಮತ್ತು ಇದು. ಸೊ ದೇರ್ಫೋರ್ ಏನಾಗುತ್ತೆ, ಇದು ಏರಿಯಾ ಕೂಡ 1 ಆಗಿರುತ್ತೆ. ಸೊ ಏನು ಮಾಡಬೇಕು, ಯಾವುದೇ ಲೊಕೇಶನಲ್ಲಿ ಇದ್ದರೂ ಕೂಡ ಡೆಲ್ ಆಫ್ ಟಿ ಏನಾಗಿರುತ್ತೆ, ಅದರ ಏರಿಯಾ ಏನಾಗಿರುತ್ತೆ 1 ಆಗಿರುತ್ತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದ್ರ ಏನಾಗಿರಬೇಕು, ಅದರ ಆ್ಯಂಪ್ಲಿಟ್ಯೂಡ್ ಏನಾಗಿರಬೇಕು. ಸೊ ದೇರ್ಫೋರ್ ಅದರ ಇದೇನಾಗಿರಬೇಕು, ಕೋಫಿಷಿಯೆಂಟ್ 1 ಆಗಿರಬೇಕು. ಕೋಫಿಷಿಯೆಂಟ್ 2 ಆಗಿತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ 2 × ಡೆಲ್ ಆಫ್ t - 3 ಅಂತ ತಿಳ್ಕೊಳ್ಳೋಣ. ಸೊ ದೇರ್ಫೋರ್ ನಿಮಗೆ ಇದ್ರ ಏರಿಯಾ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 2 × ಕಾನ್ಸ್ಟೆಂಟ್ ಹೊರಗಿರುತ್ತೆ, 2 × -∞ to +∞ ಡೆಲ್ ಆಫ್ t - 3. ಸೊ ನಮಗೆ ಗೊತ್ತು dt. ಸೊ ದೇರ್ಫೋರ್ ಇದ್ರ ಏರಿಯಾ ನಮಗೆ ಗೊತ್ತಿದೆ. ಇದ್ರ ಏರಿಯಾ ಎಷ್ಟಿದೆ, 1 ಇದೆ. ಸೊ ದೇರ್ಫೋರ್ ಏನಾಗುತ್ತೆ 2 × 1 = 2. ಅದೇ ರೀತಿ a × ಡೆಲ್ ಆಫ್ t - 3 ಇತ್ತು ಅಂತಂದರೆ ಇದ್ರ ಏರಿಯಾ ಏನಾಗುತ್ತೆ a × 1 ಅಂತಂದರೆ ಏನಾಗುತ್ತೆ a ಆಗುತ್ತೆ. ಸೊ ದೇರ್ಫೋರ್ ಇಲ್ಲಿ ಏನೇ ಕೋಫಿಷಿಯೆಂಟ್ ಇದ್ರೂ ಅದೇ ಏರಿಯಾಗೆ ಏನಾಗುತ್ತೆ ಡೈರೆಕ್ಟ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ದೇರ್ಫೋರ್ ಇದೊಂದು ಡೆಲ್ಟಾ ಸಿಗ್ನಲ್ ಪ್ರಾಪರ್ಟಿ. ನೆಕ್ಸ್ಟ್ ನಮಗೇನು ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು, ಏರಿಯಾ ಆ್ಯಂಡ್ ಲೊಕೇಶನ್. ಸೊ ದೇರ್ಫೋರ್ ನಾನು ಯಾವುದೇ ನೆಕ್ಸ್ಟ್ ಫೈಂಡ್ ಮಾಡಬೇಕಾದ್ರೂ, ಸೊ ದೇರ್ಫೋರ್ ನೆಕ್ಸ್ಟ್ ನನಗೆ ಯಾವುದೇ ಡೇಟಾ ಸಿಗ್ನಲ್ ಕೊಟ್ಟು ಅದರ ನೀನು ಏರಿಯಾ ಫೈಂಡ್ ಮಾಡು ಅಥವಾ ಏನೇ ಹೇಳಿದ್ರು ನನಗೆ, ಅಥವಾ ಏನೇ ಫೈಂಡ್ ನನಗೆ ಫ್ಯೂಚರ್ ಅದು ಯಾವುದೇ ಪ್ರಾಬ್ಲಮ್ಸಲ್ಲಿ ಮಿಕ್ಸ್ ಮಾಡಿದ್ರು ನನಗೆ ಮೇಯ್ನ್ ಬೇಕಾಗಿರೋದು ಫಸ್ಟ್ ನೀನು ಏನು ಫೈಂಡ್ ಡೆಲ್ಟಾ ಸಿಗ್ನಲ್ ನೀನು ಕಾಣಿಸ್ತಿದ್ದೇನೆ, ಫಸ್ಟ್ ನೀನು ಏನು ಮಾಡಬೇಕು, ಫಸ್ಟ್ ನೀನು ಏರಿಯಾ ಫೈಂಡ್ ಮಾಡಬೇಕು, ಆಮೇಲೆ ನೀನು ಲೊಕೇಶನ್ ಫೈಂಡ್ ಮಾಡಬೇಕು. ಇಷ್ಟೇ ಕೆಲಸ ಇದೆ. ನನಗೆ ಡೆಲ್ಟಾ ಸಿಗ್ನಲ್ ಕೊಟ್ಟರೆ ಏನು ಮಾಡಬೇಕಪ್ಪ, ಒಂದು ಏರಿಯಾ ಫೈಂಡ್ ಮಾಡಬೇಕು, ಇನ್ನೊಂದು ಯಾವ ಲೊಕೇಶನಲ್ಲಿ ಇದಾಗ್ತದೆ ಅಂತ ಫೈಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಡೆಲ್ ಆಫ್ t - 3 ತಗೋ, ಅದೇ ತಗೋತೀವಿ ಅಂತ ನೋಡು. ಓಕೆ, ಡೆಲ್ ಆಫ್ 2t - 3 ತಗೊಳ್ಳೋಣ. ಓಕೆನಾ. ಸೊ ನಮಗೇನು ಹೇಳಿದೆ, ವ್ಯಾಲ್ಯೂ ಯಾವಾಗಲೂ ಇನ್ಫಿನಿಟಿ ಆಗಿರುತ್ತೆ. ಯಾವಾಗ, ವೆನ್ ಈ ಟರ್ಮ್ 2t - 3 = 0 ಆಗಿದ್ದಾಗ. 0 ಯಾವಾಗ, 2t - 3 ≠ 0. ಓಕೆನಾ. ಸೊ ನಾವು ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಇನ್ಫಿನಿಟಿ ಬರುತ್ತೆ. ಯಾವಾಗ 3 ಈ ಕಡೆ ಕಳಿಸಿ 2 ಈ ಕಡೆ ಕಳಿಸಿದ್ರೆ ವೆನ್ t = 3/2 ಆಗಿದ್ದಾಗ ಇನ್ಫಿನಿಟಿ ಆಗಿರುತ್ತೆ. 0 ಯಾವಾಗ, ವೆನ್ t ≠ 3/2 ಅಥವಾ ಎಲ್ಸ್ವೇರ್. ಸೊ ದೇರ್ಫೋರ್ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಇದನ್ನು ಅಂತಂದರೆ, ಸೊ
ಲೊಕೇಶನ್ ಏನಿದೆ, ಯಾವ ಲೊಕೇಶನಲ್ಲಿದು, ಸೊ 3/2 ಲೊಕೇಶನಲ್ಲಿ ಏನಾಗ್ತಿದೆ, ಇದು ಇನ್ಫಿನಿಟಿ ಹೋಗ್ತಿದೆ. ಸೊ ಇನ್ಫಿನಿಟಿ ಹೋಗ್ತಾರೆ, ನಾವು ಇನ್ಫಿನಿಟಿ ಅಂತ ಮಾಡೋಕ್ಕಾಗಲ್ಲ. ಸೊ ದೇರ್ಫೋರ್ ಏನಾಗ್ತಿವೆ, ಇದು ಡೆಲ್ ಆಫ್ ಏನಿದೆ 2t - 3. ವ್ಯಾಲ್ಯೂ ಏನಿದ್ರದ್ದು ಇನ್ಫಿನಿಟಿ, ಇಲ್ಲಿ ಪರ್ಟಿಕ್ಯುಲರಲ್ಲಿ ವ್ಯಾಲ್ಯೂ ಇನ್ಫಿನಿಟಿ. ಓಕೆನಾ, ಇದ್ರ ವ್ಯಾಲ್ಯೂ ಇನ್ಫಿನಿಟಿ. ಸೊ ಇದ್ರ ಏರಿಯಾ ಫೈಂಡ್ ಮಾಡಬೇಕಂದ್ರೆ ಏನು ಮಾಡ್ಬೇಕು ಮತ್ತು ನಾವು, ಸೊ ಇದ್ರ ಏರಿಯಾ ಫೈಂಡ್ ಮಾಡಬೇಕಲ್ಲ. ಇವಾಗ ಏನು ಮಾಡ್ಬೇಕು, ಇಂಟಿಗ್ರೇಷನ್ -∞ to +∞ ಡೆಲ್ ಆಫ್ 2t - 3 ಏನು dt ಆಗುತ್ತೆ. ಸೊ ಅಲ್ವಾ, ಡೆಲ್ ಆಫ್ 2t ಮೈನಸ್. ಸೊ ಈಗ ನಿನಗೆ ಫರ್ದರ್ ಇದು ಮಾಡ್ಬೇಕಂತಂದರೆ 2t - 3 ಏನು ಮಾಡ್ತೀಯಾ, 2t - 3 = ಆಲ್ಫಾ ಅಂತ ಕನ್ಸಿಡರ್ ಮಾಡ್ತೀಯಾ. ಅಗೇನ್ ಏನು ಮಾಡ್ತೀಯಾ, ಡಿಫ್ರೆನ್ಷಿಯೇಟ್ ಮಾಡ್ತೀಯಾ. ಸೊ ದೇರ್ಫೋರ್ dt = ಏನಾಗುತ್ತೆ, 1/2 ಆಲ್ಫಾ ಡಿ ಆಲ್ಫಾ ಆಗುತ್ತೆ, 1/2 ಡಿ ಆಲ್ಫಾ ಆಗುತ್ತೆ. ಸೊ ಅಗೇನ್ ಲಿಮಿಟ್ ನೀನು 1/2ನ ನೀನು -∞ ಡಿವೈಡ್ ಅಥವಾ +∞ ಡಿವೈಡ್ ಮಾಡಿದ್ರೆ ಏನೋ ಡಿಫ್ರೆನ್ಸ್ ಆಗಲ್ಲ. ಲಿಮಿಟ್ -∞ ಇಂದ +∞ ಇರುತ್ತೆ. ಬಟ್ dt ಯಾವುದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 1/2 ಇಂಟು ಡಿ ಆಲ್ಫಾ ಆಗುತ್ತೆ. ಸೊ ಅಗೈನ್ ಏನು ಮಾಡ್ತೀವಿ ಇದನ್ನು, ಸೊ 1/2 ಕಾನ್ಸ್ಟೆಂಟ್ ಹೊರಗೆ ತಗೊಂಡು -∞ to +∞ ಡೆಲ್ ಆಫ್ ಆಲ್ಫಾ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆ್ಯಂಡ್ ಅಗೈನ್ ಡಿ ಆಲ್ಫಾ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಗೊತ್ತಿದ್ರೆ ವ್ಯಾಲ್ಯೂ ಏನು 1 ಇರುತ್ತೆ. ಸೊ ದೇರ್ಫೋರ್ 1/2 ಇಂಟು 1. ಸೊ ದೇರ್ಫೋರ್ ಇದ್ರ ಏರಿಯಾ ಏನಾಗಿರುತ್ತೆ, 1/2 ಆಗಿರುತ್ತೆ. ಓಕೆನಾ, ನಾನೇನು ಹೇಳಿದೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಲ್ಲಿ ಯಾವ್ದಾದ್ರು ಒಂದು ಕೋಎಫಿಷಿಯೆಂಟ್ ಮಲ್ಟಿಪ್ಲೈ ಮಾಡೋ ತನಕ. ಸೊ ದೇರ್ಫೋರ್ ಇದ್ರ ಆಲ್ವೇಸ್ ವ್ಯಾಲ್ಯೂ ಏನಾಗಿರುತ್ತೆ, ಇರೋದು 1 ಆಗಿರುತ್ತೆ. ಓಕೆನಾ, ಸಿಂಪಲ್ ರೂಲ್. ಇವಾಗ ನಮಗೆ ಒಂದು ಜನರಲ್ ಫಾರ್ಮ್ ಬೇಕಲ್ಲ. ಸೊ ದೇರ್ಫೋರ್ ಯಾವಾಗಲೂ ನಾವು ಸಬ್ಸ್ಟಿಟ್ಯೂಷನ್ ಮಾಡಿ, ನಾವು ಯಾವಾಗಲೂ ಈ ಥರ ಆಲ್ಫಾಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಕಂಡುಹಿಡ್ಕೊಳ್ಳೋಕೆ ಹೋದರೆ ಟೈಮ್ ಕನ್ಸಪ್ಷನ್ ಜಾಸ್ತಿ ಆಗಿರುತ್ತೆ. ಓಕೆನಾ, ನಮಗೆ ಏನು ಗೊತ್ತಾಗಿದೆ, ಡೆಲ್ಟಾ ವ್ಯಾಲ್ಯೂ ಆಫ್ ಡೆಲ್ಟಾ = ಇನ್ಫಿನಿಟಿ, always true. And we need ಏನು ಬೇಕು ನಮಗೆ, we need only 2 things, 2 ಇಂಗ್ರೀಡಿಯೆಂಟ್ಸ್ ಬೇಕಷ್ಟೇ ನಮಗೆ. ಯಾವುದಾದ್ರು, ಫಸ್ಟು ಲೊಕೇಶನ್ ಫೈಂಡ್ ಮಾಡಬೇಕು, ಯಾವ ಜಾಗದಲ್ಲಿ ಇನ್ಫಿನಿಟಿ ಆಗ್ತಿದೆ ಅನ್ನೋದು. ಇನ್ನೊಂದು ಏರಿಯಾ ಎಷ್ಟು ಅಂತ ಫೈಂಡ್ ಮಾಡಬೇಕು. ಓಕೆನಾ, ಓಕೆ. ಸೊ ದೇರ್ಫೋರ್ ಇವಾಗ ಒಂದು ಸಿಗ್ನಲ್ ಇದೆ ಅಂತ ತಿಳ್ಕೊಳ್ಳೋಣ. ಜನರಲ್ ಎಕ್ಸ್ಪ್ರೆಷನ್. ಸೊ ಇವಾಗ ಏನಿದೆ, ಒಂದು ಡೆಲ್ ಆಫ್ AT + BJ ಅಂತ ತಿಳ್ಕೊಳ್ಳೋಣ. ಓಕೆನಾ, ಓಕೆ. ಸೊ ಈಗ ನಾವೇನು ಹೇಳಿದ್ವಿ, t - T0 ಅಂತಂದರೆ ಏನಾಗಿರುತ್ತೆ, T0 ಪಾಸಿಟಿವ್ ಆಗಿರುತ್ತೆ. t + T0 ಅಂತಂದರೆ ಏನಾಗಿರುತ್ತೆ, T0 ನೆಗೆಟಿವ್ ಆಗಿರುತ್ತೆ. ದೇರ್ಫೋರ್ ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು. ಡೆಲ್ ಆಫ್ AT + B ಅಂತಂದರೆ, ಸೊ ದೇರ್ಫೋರ್ ಈ ಥರ ನಮಗೊಂದು ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮಗೇನು ಬೇಕು, ಫಸ್ಟ್ ಲೊಕೇಶನ್ ಬೇಕು. ಲೊಕೇಶನ್ ಏನಂತಂದರೆ ನಾನು, ಸೊ ದೇರ್ಫೋರ್ ಇದನ್ನು 0ಗೆ ಈಕ್ವೇಟ್ ಮಾಡಬೇಕು. 0ಗೆ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ದೇರ್ಫೋರ್ ಲೊಕೇಶನ್ T = -B/A ಲೊಕೇಶನ್. ಸೆಕೆಂಡ್ ನಾನು ಹೇಳಿದೆ ಏರಿಯಾ. ಸೊ ಇಲ್ಲಿ ನೋಡೋದಾದರೆ ನೀನು ಇಲ್ಲಿ 2 ಇದೆ, ಇಲ್ಲಿ 2 ಇರೋದ್ರಿಂದ ಏನಾಯ್ತು, ಇಲ್ಲಿ 2 ಬಂತು, ಏರಿಯಾದಲ್ಲಿ ಕೆಳಗೆ 2 ಬಂತು. ಸೊ ದೇರ್ಫೋರ್ ಇಂಟು 1 ಆಗಿದೆ. ಸೊ ದೇರ್ಫೋರ್ ಯಾಕಂದರೆ ಮಲ್ಟಿಪ್ಲೈ 1/A ಆಗ್ತದೆ. ಸೊ ಅಗೈನ್ ನಿನ್ನ ಮೇಲೆ ನೋಡೋದಾದರೆ ಈ ಲೊಕೇಶನಲ್ಲಿ ಏನಿದೆ, ಓಕೆ, ಈ ಲೊಕೇಶನ್ ಏನಿದೆ, ಇಲ್ಲಿ 1 ಇದೆ, T ಪಕ್ಕ 1 ಇದೆ. ಸೊ ದೇರ್ಫೋರ್ ನಿನಗೆ ಏನಾಯಿತು, 1 ಮಲ್ಟಿಪ್ಲೈ ಆಗ್ತಿದೆ. ಓಕೆನಾ, ಇದು ಇಲ್ಲಿ ತೊಗೊಂಡಿರೋದು 1 ಮಲ್ಟಿಪ್ಲೈ ಆಗ್ತಿದೆ ಏರಿಯಾದಲ್ಲಿ. ಸೊ ಅದೇ ರೀತಿ ಏನಾಗ್ತಿದೆ, ಇಲ್ಲೇನಿದೆ, T ಪಕ್ಕದಲ್ಲಿ A ಇದೆ. ಸೊ ದೇರ್ಫೋರ್ ಏರಿಯಾ ಏನಾಗುತ್ತೆ, 1/mod A. mod A ಏನಕ್ಕೆ ಆಗ್ತಿದ್ದೀವಿ ಅಂತಂದರೆ ಅಲ್ಲಿ -2 ಇರ್ಬೋದು, +2 ಇರ್ಬೋದು, -3 ಇರ್ಬೋದು, +3 ಇರ್ಬೋದು. ಬಟ್ ಏರಿಯಾ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಸೊ ದೇರ್ಫೋರ್ ಏನು ಮಾಡ್ತೀವಿ, mod ಆಗ್ತೀವಿ. ಸೊ ದೇರ್ಫೋರ್ ಇಟ್ ಈಸ್ ಇಂಪಾರ್ಟೆಂಟ್. ಇದೊಂದು ಇಂಪಾರ್ಟೆಂಟ್, ಇದೆಲ್ಲ ಕಡೆ ಯೂಸ್ ಆಗುತ್ತೆ. ಓಕೆನಾ, ಸೊ ದೇರ್ಫೋರ್ ಈ ಮುಂದೆ ನಾವೇನು ತಿಳ್ಕೊಬೇಕು, ಯಾವಾಗಲೇ ಡೆಲ್ಟಾ ಫಂಕ್ಷನ್ ಕಾಣಿಸಿದ್ರು ಫಸ್ಟ್ ನಾವೇನು ಮಾಡಬೇಕು, ಲೊಕೇಶನ್ ಕಂಡುಹಿಡ್ಕೋಬೇಕು, ಆಮೇಲೆ ಏರಿಯಾ ಕಂಡುಹಿಡಿಯಬೇಕು. ಲೊಕೇಶನ್ ಸಿಂಪಲ್ಲು, ಒಳಗಡೆ ಏನು ಟರ್ಮ್ ಇದೆ. ಸೊ ದೇರ್ಫೋರ್ ಒಳಗಡೆ ಯಾವ ಟರ್ಮ್ ಇದೆ ಅಲ್ವಾ. ಸೊ ದೇರ್ಫೋರ್ ಒಳಗಡೆ ಈ ಟರ್ಮ್ ಇದೆ. ಈ ಒಳಗಡೆ ಈ ಟರ್ಮ್ ಇದೆಯಲ್ಲ, ನಾವು ಅದನ್ನು ಏನು ಮಾಡಬೇಕು, 0ಗೆ ಈಕ್ವೇಟ್ ಮಾಡ್ಕೋಬೇಕು. = 0ಗೆ ಈಕ್ವೇಟ್ ಮಾಡ್ಕೊಂಡಾಗ ನಮಗೆ ಅದರದ್ದು ಲೊಕೇಶನ್ ಸಿಗುತ್ತೆ. ಓಕೆನಾ, ಓಕೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಿದ್ವಿ ಅಂತಂದರೆ, ಸೊ ದೇರ್ಫೋರ್ ಏರಿಯಾ. ಇಫ್ ಏರಿಯಾ ಡಬಲ್, ಇಫ್ ಸಿಗ್ನಲ್, ಈಗ ಯಾವುದೋ ಒಂದು ಸಿಗ್ನಲ್ ಏನಾಗಿರುತ್ತೆ, ಡೆಲ್ ಆಫ್ AT + B ಇದೆ ಅಂತಂದರೆ ಅದಕ್ಕೆ ಏನು ಮಾಡ್ತೀಯ, 2ನ ಮಲ್ಟಿಪ್ಲೈ ಮಾಡ್ತೀಯ. ಅವಾಗ ಏರಿಯಾ ಏನಾಗುತ್ತೆ,
2 ಇಂಟು 1/a ಆಗುತ್ತೆ. ಓಕೆನಾ, ಇಷ್ಟೇ ಸಿಂಪಲ್. ಸೊ ಇದೊಂದು ಸ್ವಲ್ಪ ನೆನ್ಪಿಡ್ಕೋಬೇಕು. ಓಕೆನಾ, ನೆಕ್ಸ್ಟ್ ಏನಿದೆ ಅಂತಂದರೆ, ಸೊ ಇದು ಜಸ್ಟ್ ಬೇಸಿಕ್ಸ್ ಆಯಿತು. ಸೊ ಇಲ್ಲಿ ತನಕ ಅರ್ಥ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಆಫ್ ಸಿಗ್ನಲ್ ವಿತ್ ಡೆಲ್ಟಾ ಫಂಕ್ಷನ್. ಸೊ ಯಾವುದೇ ಒಂದು ಸಿಗ್ನಲ್ ಎಕ್ಸ್ ಆಫ್ ಟಿ ಒಂದು ಸಿಗ್ನಲ್ ಅಂತ ತಗೊಳ್ಳೋಣ. ಲೆಟ್ ಎಕ್ಸ್ ಆಫ್ ಟಿ ಎ ಬಿಗ್ ಸಿಗ್ನಲ್. therefore ಏನು ಮಾಡ್ತೀನಿ, ಎರಡು ಸಿಗ್ನಲ್ ಅಲ್ಲಪ್ಪ, ಒಂದು ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀವಿ ಅಂತಂದರೆ ಮಿನಿಮಮ್ 2 ಸಿಗ್ನಲ್ ಬೇಕು ನಮಗೆ. ಯಾವುದ್ಯಾವುದು, ಒಂದು ಯಾವ್ದು ಬೇಕು, ಒಂದು ಎಕ್ಸ್ ಆಫ್ ಟಿ ಬೇಕು, ಇನ್ನೊಂದು ಯಾವ್ದು ತೊಗೋತಿದ್ದೀನಿ ನಾನು, ಡೆಲ್ ಆಫ್ ಟಿ ತೊಗೋತಿದ್ದೀನಿ ನನಗೆ, ಯಾಕಂದರೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈಗ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಓಕೆ, ಒಂದು ಎಕ್ಸ್ ಆಫ್ ಟಿ ಸಿಗ್ನಲ್ ಏನಂತ ತೊಗೋತೀವಿ, ಜಸ್ಟ್ ಒಂದು ಸಿಗ್ನಲ್ ಅಂತ ತೊಗೋತೀನಿ. ಈ ಥರ ಒಂದು ಸಿಗ್ನಲ್ ತೊಗೋತಿದ್ದೀನಿ ನಾನು. ಓಕೆನಾ, ಈ ಥರ ಒಂದು ಸಿಗ್ನಲ್ ತೊಗೋತಿದ್ದೀನಿ ನಮಗೆ ಗೊತ್ತಿರೋಂಗೆ. ಸೊ therefore ಡೆಲ್ ಆಫ್ ಟಿ ಅಂತಂದರೆ ಏನು, ಡೆಲ್ ಆಫ್ ಟಿ ಅಂತಂದರೆ ವಿಡ್ತ್ ಭಾಳ ಸ್ಮಾಲ್ ಇರುತ್ತೆ, ಟೆಂಡಿಂಗ್ ಟು 0 ಇರುತ್ತೆ. ಸೊ therefore ಅದನ್ನು ಈ ಥರನೂ ರೆಪ್ರೆಸೆಂಟ್ ಮಾಡ್ಬೋದು ನಾವು. ಜಸ್ಟ್ 0 ಭಾಳ ಕಮ್ಮಿ ಇರುತ್ತೆ, ಭಾಳ ಅಂದರೆ ಭಾಳ ಕಮ್ಮಿ ಇರುತ್ತೆ. ನಮ್ಮ ರೆಫರೆನ್ಸಿಗೋಸ್ಕರ ನಾವೇನು ಮಾಡೋಣ, ಈ ಕಡೆ -a/2 ಪ್ಲಸ್ a/2 ಒಂದು ಸಿಂಗಲ್ ಲೈನಲ್ಲೇ ಆ್ಯರೋ ಮಾರ್ಕ್ ಆಗಿ ರೆಪ್ರೆಸೆಂಟ್ ಮಾಡೋದು. ಬಟ್ ಇಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಇದು ಮಾಡ್ತಿದ್ದೀವಿ. ಓಕೆನಾ. ಸೊ ನೋಡ್ಗುರು, ಇವಾಗ ಸಿಂಪಲಾಗಿ ನಿನಗೆ ಹೇಳ್ಬೇಕಂತಂದರೆ, ಇವಾಗ ನೀನು ನಿನ್ನ ಫ್ರೆಂಡ್ ಇರ್ತೀರ, ಈಗ ನಿನ್ನ ಕತೆಗೆ ಬರೋಣ. ಸೊ therefore ಇದು ನೀನು ಪಕ್ಕದಲ್ಲಿ ಫ್ರೆಂಡ್ ಕೂರಕ್ಕೆ ಬರ್ತಾನೆ, ಒಂದು ಕ್ಲಾಸ್ ನಡೀತಿರುತ್ತೆ, ಪಕ್ಕದಲ್ಲಿ ನಿನ್ನ ಫ್ರೆಂಡ್ ಕೂರಕ್ಕೆ ಬರ್ತಾನೆ, ನೀನು ನಿನ್ನ ಫ್ರೆಂಡ್. ಓಕೆನಾ, ಇಲ್ಲಿ ಟೀಚರ್ ಪಾಠ ಮಾಡ್ತಿರ್ತಾರೆ ಟೀಚರ್. ಸೊ therefore ನಿನ್ನ ಫ್ರೆಂಡ್ ಕೂರಕ್ಕೆ ಬಂದಾಗ ನೀನೇನು ಮಾಡ್ತೀಯ, ಅವನಿಗೆ ಪೆನ್ಸಿಲ್ ಇಡ್ತೀಯ. ಇದೆಲ್ಲ ಮಾಡ್ತಿದ್ವಿ ಇದರಲ್ಲಿ ಸ್ಕೂಲ್ ಲೆವೆಲಲ್ಲಿ. ಸೊ therefore ನೀನೇನು ಮಾಡ್ತೀಯ, ಅವನಿಗೆ ಪೆನ್ಸಿಲ್ ಇಡ್ತೀಯ, ಕೂರೋ ಜಾಗಕ್ಕೆ ಪೆನ್ಸಿಲ್ ಇಡ್ತೀಯ. ನಿನ್ನ ಫ್ರೆಂಡ್ ಏನು ಮಾಡ್ತಾನೆ, ಪೆನ್ಸಿಲ್ ಮೇಲೆ ಕೂರುತ್ತಾನೆ. ಸೊ ಒಂದು ಅಷ್ಟು ಪಾರ್ಟಿಗೆ ಅವನಿಗೇನು ಚುಚ್ಚೋದು ಇಂಪ್ಯಾಕ್ಟ್ ಆಗುತ್ತಾ, ಅಥವಾ ಎಲ್ಲಿ ಪೆನ್ಸಿಲ್ ಚುಚ್ಚಿದ್ದು ಅಷ್ಟು ಮಾತ್ರ ಇಂಪ್ಯಾಕ್ಟ್ ಆಗುತ್ತಾ? ಸೊ ಎಲ್ಲಿ ಚುಚ್ಚಿದ್ದು ಅಲ್ಲಿ ಮಾತ್ರ ಇಂಪ್ಯಾಕ್ಟ್ ಆಗೋದಲ್ವಾ? ಸೊ therefore ಇಲ್ಲೂ ಕೂಡ ಅದೇ ರೀತಿ. ಇದು ನಿನ್ನ ಫ್ರೆಂಡ್, ಈ ಎಕ್ಸ್ ಆಫ್ ಟಿ ಅನ್ನೋ ಸಿಗ್ನಲ್ಲು. ಇದನ್ನು ಯಾವುದ್ರ ಮೇಲೆ ಕೂರಿಸ್ತಿದ್ದೀನಿ ನಾನು, ಡೆಲ್ ಆಫ್ ಟಿ ಸಿಗ್ನಲ್ ಮೇಲೆ ಕೂರಿಸ್ತಿದ್ದೀನಿ. ಸೊ ಏನಾಗುತ್ತೆ, ಎಲ್ಲಿ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ, ಈ ಡೆಲ್ ಆಫ್ ಟಿ ಯಾವ ಲೊಕೇಶನಲ್ಲಿ ಇದೆಯೋ ಆ ಲೊಕೇಶನಲ್ಲಿ ಆ ಪಾರ್ಟಲ್ಲಿ ಮಾತ್ರ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಸೂಜಿ ಎಷ್ಟು ಅಗಲ ಬರುತ್ತೋ ಅಷ್ಟು ಮಾತ್ರ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ನಾನು, ಏರಿಯಾ ಇಂಪಾರ್ಟೆಂಟ್ ಏನಕ್ಕೆ ಅಂತಂದರೆ, ಎಷ್ಟು ಏರಿಯಾ ಬರುತ್ತೆ ಅಷ್ಟು ಆ ಏರಿಯಾ ಮಾತ್ರ ನಿಮ್ಮ ಫ್ರೆಂಡಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ therefore ಟೋಟಲ್ ಸಿಗ್ನಲ್ ಏನಾಗುತ್ತೆ ಇದು. ಸೊ therefore ಮಲ್ಟಿಪ್ಲಿಕೇಶನ್ ಮಾಡಾದಮೇಲೆ, ಸೊ therefore ಏನಾಗುತ್ತೆ, ಇದೆಷ್ಟು ಬಿಡ್ತಿದ್ದೋ ಅಷ್ಟೇ ಬಿಡ್ತು. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಜಾಸ್ತಿ ತೋರಿಸ್ತಿದ್ದೀನಿ. ಸೊ ಅಗೈನ್ ಇದೆಷ್ಟಿದೆ, -a/2 ಇದೆ, ಈ ಕಡೆ ಎಷ್ಟಿದೆ, a/2 ಇದೆ. ಬಟ್ ಏನಾಗುತ್ತೆ, ನಿಮ್ಮ ಫ್ರೆಂಡ್ ಎಷ್ಟು ವೆಯ್ಟ್ ಇರ್ತಾನೋ ಅಷ್ಟು ಒಳಗೆ ಹೋಗುತ್ತೆ ಅಲ್ವಾ? ಎಷ್ಟಾಗುತ್ತೆ ಅದು, 1/a ಇಂಟು ಎಕ್ಸ್ ಆಫ್ 0 ಏನಕ್ಕೆ ಅಂತಂದರೆ, ಇದು ಟಿ ಅಲ್ವಾ, ಇದೇನಾಗ್ತಿದೆ ಟಿ ಯಾವ ಲೊಕೇಶನಲ್ಲಿ ಚುಚ್ಚಿದೆ, t=0 ಲೊಕೇಶನ್ ಏನಾಗ್ತಿದೆ, ನಿಮ್ಮ ಫ್ರೆಂಡಿಗೆ ಚುಚ್ಚಿದೆ. ಸೊ therefore ಇದೇನಿದು, t=0 ಲೊಕೇಶನ್ ಏನಾಗ್ತಿದೆ, ನಿಮ್ಮ ಫ್ರೆಂಡಿಗೆ ಚುಚ್ಚುತ್ತೆ. ಸೊ therefore 1/8 ಎಕ್ಸ್ ಆಫ್ ಟಿ ವ್ಯಾಲ್ಯೂ 0 ಎಷ್ಟಿರುತ್ತೋ ಅಷ್ಟು ವ್ಯಾಲ್ಯೂ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಆ ಲೊಕೇಶನಲ್ಲಿ ಮಾತ್ರ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ. ಸೊ therefore ಇದು ಮಲ್ಟಿಪ್ಲಿಕೇಶನ್ ಈ ಥರ ಆಗುತ್ತೆ. ಸೊ therefore ಇದರ ಅರ್ಥ ಏನಂತ ಅಂದರೆ, ನಿಮಗೆ ಎಕ್ಸ್ ಆಫ್ ಟಿ ಸಿಗ್ನಲ್ ಏನೇ ಇದ್ರೂ ಡೆಲ್ ಆಫ್ ಟಿ ಯಾವ ಲೊಕೇಶನಲ್ಲಿ ಇರುತ್ತೋ ಆ ಲೊಕೇಶನ್ ನೀವು ಟಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಡೆಲ್ ಆಫ್ ಟಿ ಯಾವ ಲೊಕೇಶನಲ್ಲಿದೆ, ಡೆಲ್ ಆಫ್ ಟಿ t=0 ಲೊಕೇಶನಲ್ಲಿ ಇರೋದ್ರಿಂದ ಎಕ್ಸ್ ಆಫ್ ಟಿ ವ್ಯಾಲ್ಯೂ ಎಕ್ಸ್ ಆಫ್ 0 ಆಯಿತು. ಸೊ therefore ನೀವು ಅದೇ ರೀತಿ ಆ ಪಾರ್ಟಲ್ಲಿ ಮಾತ್ರ ಆಗುತ್ತೆ. ಸೊ therefore ನೆಕ್ಸ್ಟ್ ನೀನು ಎಕ್ಸಾಂಪಲ್ ನೋಡೋದಾದರೆ ಮಲ್ಟಿಪ್ಲೈ ಮಾಡ್ತೆ, ಏನು, ಎಕ್ಸ್ ಆಫ್ ಟಿ ಇಂಟು ಡೆಲ್ ಆಫ್ ಟಿ -3 ಮಲ್ಟಿಪ್ಲೈ ಮಾಡ್ತೆ. ಸೊ ನಾನು ಏನು ಹೇಳಿದೆ, ಡೆಲ್ ಆಫ್ ಟಿ -3 ಯಾವ ಲೊಕೇಶನಲ್ಲಿದೆ, ಲೊಕೇಶನ್ ಹೆಂಗೆ ಕಂಡುಹಿಡಿಯೋದು, which is =0 ಅಂತಂದರೆ t=3. ಸೊ therefore t=3 ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ therefore ಎಕ್ಸ್ ಆಫ್ 3 ಇಂಟು ಡೆಲ್ ಆಫ್ ಟಿ -3. ಸೊ therefore ಇಷ್ಟೇ. ಏನು ಮಾಡಬೇಕು, ಇದ್ರ ಏರಿಯಾ ಫೈಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಅಗೇನ್ ಇಂಟಿಗ್ರೇಷನ್ ಮಾಡಿದರೆ ಮುಗೀತು. ಓಕೆನಾ. ಇದು ಜಸ್ಟ್ ಜನರಲ್ ಆಗಿ ಹೇಳ್ತಾರೆ.
ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕಂತ ಇಂಡಿಕೇಶನ್ 5t ಸ್ಕ್ವೇರ್ ಪ್ಲಸ್ 7 ಇಂಟು del of t minus 2. ಅಗೇನ್ ಇದು ಎಕ್ಸ್ ಆಫ್ ಟಿನ ಅಂತ ತಿಳ್ಕೊಂಡಿದ್ದಾನೆ. ಸೊ ದೇರ್ಫೋರ್ ಏನಾಗುತ್ತೆ, ಲೊಕೇಶನ್ ಏನಿದೆ t is equal to 2 ಇದೆ, t is equal to 2 ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಏನಾಗುತ್ತೆ 5 into 2 ಸ್ಕ್ವೇರ್ ಪ್ಲಸ್ 7 ಇಂಟು del of t minus 2 ಏನಾಗುತ್ತೆ 5 4 20. ಸೊ ದೇರ್ಫೋರ್ 27 del of t minus 2 ಇಷ್ಟೇ. ಇನ್ನು ನಮಗೆ ಗೊತ್ತಿದೆ ಇದು ಏನಾಗುತ್ತೆ, ನಮಗೆ ಗೊತ್ತಿರುವಂಥ ಒಂದು ಎಕ್ಸ್ ಆಫ್ ಟಿ ಇಂಟು ಈ ಫುಲ್ ಎಕ್ಸ್ಪ್ರೆಷನ್ನ ಜಸ್ಟ್ ಡೆಲ್ಟಾ ಎಕ್ಸ್ಪ್ರೆಷನ್ ನಾವೇನು ಮಾಡಿದ್ವಿ, ಕನ್ವರ್ಟ್ ಮಾಡಿದ್ವಿ ಡೆಲ್ಟಾ ಸಿಗ್ನಲ್ ಎಕ್ಸ್ಪ್ರೆಷನ್ಗೆ. ಡೆಲ್ಟಾ ಸಿಗ್ನಲ್ ಎಕ್ಸ್ಪ್ರೆಷನ್ಗೆ ಏನು ಬೇಕು, ಲೊಕೇಶನ್. ನಮಗೆ ಆಲ್ರೆಡಿ ಏನು ಸಿಕ್ಕಿದೆ, ಲೊಕೇಶನ್ ಸಿಕ್ಕಿದೆ. ನೆಕ್ಸ್ಟ್ ಅದನ್ನು ಏರಿಯಾ ಫೈನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಏರಿಯಾ ಏನಿದೆ, ಏರಿಯಾ ಸಿಂಪಲ್ ಏನು ಹೇಳಿದ್ದೆ ಏರಿಯಾ. ಸೊ ಇಲ್ಲಿ ಪಕ್ಕದಲ್ಲಿ 1 ಇದೆ, ಮಲ್ಟಿಪ್ಲೈ ಏನಾಗ್ತದೆ 27 ಇಂಟು 1/1. ಸೊ ಏರಿಯಾ ಏನಾಗುತ್ತೆ 27 ಆಗುತ್ತೆ. ಏರಿಯಾ ಇಸ್ ಈಕ್ವಲ್ ಟು ಸಿಂಪಲ್. ಓಕೆನಾ, ಅಷ್ಟು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ದೇರ್ಫೋರ್ ಇದನ್ನು ಜನರಲ್ ಫಾರ್ಮಲ್ಲಿ ಬರೆಯೋಣ, ಯಾವುದನ್ನು ಈ ಮೇಲ್ಗಡೆ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ. ಸೊ ದೇರ್ಫೋರ್ ಜನರಲ್ ಎಕ್ಸ್ಪ್ರೆಷನಲ್ಲಿ ಬರೆಯೋದಾಗುತ್ತೆ. ಸೊ ದೇರ್ಫೋರ್ ನಾನು ಏನು ಹೇಳಿದೆ, ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಸಿ ಟು ಡಿ ಒಂದು ಸಿ ಟು ಡಿ ಲಿಮಿಟಲ್ಲಿ ಆಬ್ವಿಯಸ್ಲಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇರುತ್ತೆ. ಎಕ್ಸ್ ಆಫ್ ಟಿ ಇರುತ್ತೆ, ಎಕ್ಸ್ ಆಫ್ ಟಿ ಇರುತ್ತೆ, ಮಲ್ಟಿಪ್ಲೈ ಮಾಡ್ತಿದ್ದೀವಿ ಯಾವುದನ್ನು, del of a t ಪ್ಲಸ್ ಬಿ ಡಿ ಟಿ. ಇಲ್ಲಿ 2 ಥರ ಬರುತ್ತೆ. ಈಗ ನೋಡಿದ್ರು, ಇವಾಗ ನಾನು ನನಗೆ ಈ ಲಿಮಿಟ್ ಯಾವ್ದಾದ್ರು ಒಂದು ಲೊಕೇಶನ್, ಇವಾಗ ಈ ಲೊಕೇಶನ್ ಬಂತು t is equal to -3. ಈ t is equal to 3 ಅಲ್ವಾ, t is equal to 3 ಅನ್ನೋದು ಈ ಲೊಕೇಶನ್ ಇದ್ದರೆ ಮಾತ್ರ ತಾನೇ ನಮ್ದೇನು ಎಕ್ಸಿಸ್ಟ್ ಆಗ್ತಿದೆ, ಡೆಲ್ಟಾ ಸಿಗ್ನಲ್ ಎಕ್ಸಿಸ್ಟ್ ಆಗ್ತಿದೆ. ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನೋಡಪ್ಪ. ಸೊ ದೇರ್ಫೋರ್ ಇದೊಂದು ಡೆಲ್ಟಾ ಸಿಗ್ನಲ್ ಇದೆ ಅಂತ ತಿಳ್ಕೊಳ್ಳೋಣ. ಇದು ಲೊಕೇಶನ್ ಏನಿದೆ 3 ಇದೆ. ಸೊ ದೇರ್ಫೋರ್ ಎಟ್ t is equal to 3 ಏನಿದೆ, ಡೆಲ್ಟಾ ಇದೆ. ಈ ಲೊಕೇಶನಲ್ಲಿ ನಮಗೆ ಒಂದು ಸಿಗ್ನಲ್ del of t minus 3 ಸಿಗ್ತಿದೆ. ಸೊ ದೇರ್ಫೋರ್ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ ಮಾತ್ರ ನಮಗೆ ಏನಾಗುತ್ತೆ, ಇದು ವ್ಯಾಲಿಡ್ ಆಗಿ ಸಿಗುತ್ತೆ. ನಮಗೆ ಏರಿಯಾ ಏನು ಸಿಗುತ್ತೆ, ಏರಿಯಾ 1 ಸಿಗುತ್ತೆ. ಬಟ್ ಏನಾದರೂ ಈ ಲೊಕೇಶನ್, ಈ ಸಿಗ್ನಲ್ ಇಲ್ಲಿಲ್ಲ ಅಂತಂದರೆ, ಅಥವಾ ಲಿಮಿಟಲ್ಲಿ ಬರಲಿಲ್ಲ ಅಂತಂದರೆ, ಯಾವ ಲಿಮಿಟಲ್ಲಿ, ಈ ಲಿಮಿಟಲ್ಲಿ ಸಿ ಮತ್ತು ಡಿ ಲಿಮಿಟಲ್ಲಿ ಈ ಲೊಕೇಶನ್ ಬರಲಿಲ್ಲ ಅಂತಂದರೆ ಅದು t is equal to b. ಏನಾಗುತ್ತೆ, ಫಸ್ಟ್ ಕೇಸ್ 1 ಏನಾಗುತ್ತೆ, ಇಫ್ ಲೊಕೇಶನ್ ಆಫ್ ಡೆಲ್ಟಾ, ಮುಂಚೆ ಏನಾಗ್ತಿತ್ತು ಸಿ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ತಗೋತಿದ್ವಲ್ಲ. ಸೊ ಏನೇ ಮಾಡಿದ್ರು ಟಿ ಏನೇ ವ್ಯಾಲ್ಯೂ ಬಂದರೂ ಲೊಕೇಶನ್ ಬರ್ತಿತ್ತು. ಸೊ ಏರಿಯಾ 1 ಆಗ್ತಿತ್ತು. ಬಟ್ ದ ಲೊಕೇಶನ್ ಆಫ್ ಡೆಲ್ಟಾ ಯಾವುದು, t is equal to minus b by a is not in the limit, ಸೊ ನಾಟ್ ಇನ್ ದ ಲಿಮಿಟ್ ಆದರೆ ಏನಾಗುತ್ತೆ, ಸೊ ದೇರ್ಫೋರ್ ಏರಿಯಾ is equal to ಏನಾಗುತ್ತೆ, ಎಕ್ಸ್ ಆಫ್ ಟಿ ವಾಟ್ ಎವರ್ ಎಕ್ಸ್ ಆಫ್ ಟಿ ಮೇ ಬಿ, ಏರಿಯಾ is equal to 0 ಆಗುತ್ತೆ. ಸೆಕೆಂಡ್ ಕೇಸ್ ಬಂದರೆ ಇಫ್ ಇಟ್ ಈಸ್ ಇನ್ ದ ಲಿಮಿಟ್, ಯಾವುದು ಇಫ್ ಇಟ್ ಈಸ್ ಇನ್ ದ ಲಿಮಿಟ್ ಅಂದರೆ ಟಿ ಅನ್ನೋದು ಸಿ ಮತ್ತು ಡಿ ಮಧ್ಯೆ ಇತ್ತು ಅಂತಂದರೆ, ಸೊ ದೇರ್ಫೋರ್ ಏನಾಗುತ್ತೆ, ನಮಗೆ ಗೊತ್ತಿರೋ ಥರ ಇನ್ನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಾಗುತ್ತೆ, ಸಿ ಟು ಡಿನೇ ಇರುತ್ತೆ, ಎಕ್ಸ್ ಆಫ್ ಮೈನಸ್ ಬಿ ಬೈ ಎ ಲೊಕೇಶನ್ del of a t ಪ್ಲಸ್ ಬಿ ಡಿ ಟಿ. ಸೊ ದೇರ್ಫೋರ್ ನಮಗೆ ಗೊತ್ತಿರೋಂಗೆ ಇದು ಏರಿಯಾ ಏನಾಗುತ್ತೆ. ಸೊ ದೇರ್ಫೋರ್ ಇದು ಒಂದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಎಕ್ಸ್ ಆಫ್ ಮೈನಸ್ ಬಿ ಬೈ ಎ ಹೊರಗೆ ತೆಗಿತೀವಿ. ಇದ್ರದ್ದು ಏರಿಯಾ ನಮಗೆ ಗೊತ್ತಿದೆ 1/a. ಸೊ ದೇರ್ಫೋರ್ ಇದೊಂದು ಇಂಪಾರ್ಟೆಂಟ್ ಜನರಲ್ ಎಕ್ಸ್ಪ್ರೆಷನ್. ಇಷ್ಟನ್ನು ಟು ರಿಮೆಂಬರ್ ಪ್ರಾಕ್ಟೀಸ್. ಸೊ ಓಕೆನಾ, ಇಷ್ಟ ಅರ್ಥ ಆಯಿತು. ಸೊ ನಮಗೆ ಈ ಲಿಮಿಟ್ ಅರ್ಥ ಆಗೋಕ್ಕೆ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಮಾಡೋಣ. ಸೊ ದೇರ್ಫೋರ್ ಫಸ್ಟ್ ನ್ಯೂಮರಿಕಲ್ ಕಲರ್ ಚೇಂಜ್ ಮಾಡೋಣ. ಡೋಂಟ್ ಲೈಕ್ ಪಿಂಕ್. ಓಕೆ, ಸೊ ಇವಾಗ ಫಸ್ಟ್ ಕ್ವಶನ್ ನೋಡೋದಾದರೆ ಏನು ಕ್ವಶನ್ ಇದೆ ಅಪ್ಪ ಅಂತಂದರೆ, ಇಂಟಿಗ್ರೇಷನ್ ಆಫ್ -3 to 5 3t ಪ್ಲಸ್ 2t ಸ್ಕ್ವೇರ್ ಇದೆ. ಯಾವುದ್ರ ಮಲ್ಟಿಪ್ಲೈ ಮಾಡ್ತಿದ್ದು, ಡೆಲ್ಟಾ ಸಿಗ್ನಲ್ t minus 10 dt. ಸೊ ಫಸ್ಟ್ ನಮಗೆ ಏನು ಬೇಕು, ಡೆಲ್ಟಾ ಲೊಕೇಶನ್ ಬೇಕು. ಡೆಲ್ಟಾ ಲೊಕೇಶನ್ ಏನಿದೆ, ಸೊ ದೇರ್ಫೋರ್ ಲೊಕೇಶನ್ t is equal to 10 ಇದೆ. ಡೆಲ್ಟಾ ಎಲ್ಲಿದೆ, ಸೊ ಡೆಲ್ಟಾ ಈಸ್ ಪ್ರೆಸೆಂಟ್ ಓನ್ಲಿ ಎಟ್, ಎಲ್ಲಿದೆ, ಓನ್ಲಿ ಎಟ್ t is equal to 10. ಈ ಲೊಕೇಶನ್ ಮಾತ್ರ ಡೆಲ್ಟಾ ಇದೆ ಅಂತಂದರೆ ಅದ್ರ ವ್ಯಾಲ್ಯೂ ಅಲ್ಲಿ ಇನ್ಫಿನಿಟಿ ಆಗಿದೆ, ಏರಿಯಾ ಮಾತ್ರ ಅಲ್ಲಿ ಮಾತ್ರ ಪ್ರೆಸೆಂಟ್ ಆಗಿರುತ್ತೆ. ಓಕೆನಾ, ಬಟ್ ಇಲ್ಲಿ ಏನಾಗ್ತಿದೆ, t is equal to 10 ಕಾಣಿಸ್ತಿದೆ. ಬಟ್ ನಮ್ಮದು ಏನಿದೆ, ನಮ್ಮ ಲಿಮಿಟ್ಸಲ್ಲಿ
ಟಿ 10 ಇಲ್ಲ. ಸೊ 10 ಇಲ್ಲ ಅಂದಾಗ ಸೊ ದೇರ್ಫೋರ್ ಇದ್ರ ವ್ಯಾಲ್ಯೂ ಏನಾಗುತ್ತೆ, ನಾವು ಏರಿಯಾ ಫೈಂಡ್ ಮಾಡೋದು, ಇದ್ರ ಏರಿಯಾ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಇನ್ಫಿನಿಟಿ ಇರುತ್ತೆ, ಬಟ್ ಏರಿಯಾ ಏನಾಗುತ್ತೆ 0 ಆಗುತ್ತೆ. ಸೊ ದೇರ್ಫೋರ್ ನಾವು ಅದನ್ನು ಇಂಟಿಗ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಕರ್ವ್ನ ಏರಿಯಾ ಫೈಂಡ್ ಮಾಡ್ತಿದ್ದೀವಿ ಅಂತ, ಸೊ ಆ ಲಿಮಿಟಲ್ಲೇ ಇದಿಲ್ಲ ಅಂತಂದರೆ ಏನಾಗುತ್ತೆ 0 ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗೆ ಏನು ಹೇಳ್ತಿದ್ದೀನಿ ಅಂತಂದರೆ ಅರ್ಥ ಆಯ್ತಾ, 3 to ಏನಾಗ್ತದೆ ಒಂದು ಹೆಂಗಿದೆ ಅಂತಂದರೆ -3ಇಂದ +5 ತನಕ ಇದ್ರ ಮಧ್ಯೆ ಎಷ್ಟು ಬರುತ್ತೋ ಅಷ್ಟು ಇಂಟಿಗ್ರೇಟ್ ಮಾಡ್ತಿದ್ದೀವಿ. ಬಟ್ ನಮ್ಮ ಡೆಲ್ಟಾ ಸಿಗ್ನಲ್ ಎಲ್ಲಿದೆ, 10 ನಮ್ಮ ಡೆಲ್ಟಾ ಸಿಗ್ನಲ್. ಸೊ ನಮಗೆ ಅಲ್ಲಿ ಸಿಗ್ನಲ್ಲೇ ಇಲ್ಲ ಅಂತ ಅಂದಮೇಲೆ ಏನಾಗುತ್ತೆ, ಸೊ ದೇರ್ಫೋರ್ ಏರಿಯಾ ಈಸ್ ಈಕ್ವಲ್ ಟು ಏನಾಗುತ್ತೆ 0. ಸೊ ದೇರ್ಫೋರ್ ಇದ್ರ ಹೋಲ್ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಟೋಟಲ್ ಏರಿಯಾ ಈಸ್ ಈಕ್ವಲ್ ಟು 0. ಇನ್ ಕೇಸ್ ಏನಾದರೂ ಇದೇ ಪ್ರಾಬ್ಲಮ್ ಕನ್ಸಿಡರ್ ಮಾಡಿದರೆ, ಇದೇ ಪ್ರಾಬ್ಲಮ್ ಏನು, -3 to 5 3t + 2t². ಏನು ಮಾಡೋಣ ಇಲ್ಲಿ, del of 2t - 10 ಮಾಡೋಣ dt ಮಲ್ಟಿಪ್ಲಿಕೇಶನ್. ಇದು 2t - 10. ಲೊಕೇಶನ್ ಏನಿದೆ, ಲೊಕೇಶನ್ ಏನು ಬರ್ತಿದೆ, t = 5 ಬರ್ತಿದೆ. ಹೆಂಗೆ 10 ಈ ಕಡೆ ಕಳಿಸ್ತೀವಿ, ಏನು ಬರ್ತಿದೆ -b/a ಹೇಳಿದ್ನಲ್ಲ, -10/a ಏನಿದೆ 2 ಇದೆ. ಸೊ ಲೊಕೇಶನ್ ಏನು ಬರ್ತಿದೆ ಅಂತಂದರೆ ಎಷ್ಟು ಬರ್ತಿದೆ, ಲೊಕೇಶನ್ 5 ಬರ್ತಿದೆ. ಓಕೆನಾ, ಲೊಕೇಶನ್ 5 ಇರೋದ್ರಿಂದ ಏನು ಸಿಗ್ತಿದೆ ಇದು, ಲೊಕೇಶನ್ 5 ಇರೋದು ನಮಗೇನು ಹೇಳಿದೆ, t = 0ಗೆ ಈಕ್ವೇಟ್ ಮಾಡಿಕೊಂಡು ಇದನ್ನು ಫೈಂಡ್ ಮಾಡಬೇಕು. ಇದು ಈ ಕಡೆ ಹೋಗುತ್ತೆ ಅಂತಂದರೆ ಓಕೆ. ಸೊ ದೇರ್ಫೋರ್ t = 5 ಬರ್ತಿದೆ. ಏನಿದೆ, ಲೊಕೇಶನ್ಲಿದೆ 5 ಎಲ್ಲಿದೆ. ಸೊ ದೇರ್ಫೋರ್ ಏರಿಯಾ ಏನಾಗುತ್ತೆ 1 ಆಗುತ್ತೆ. ಏನೋ ಲೊಕೇಶನ್ ಏನು ಮಾಡಬೇಕು, ಸೊ ದೇರ್ಫೋರ್ -3 to 5 ಈ ಲೊಕೇಶನ್ನ ಏನು ಮಾಡಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದೇರ್ಫೋರ್ ಏನು 3 ನಾನು ಅದೇ ತಾನೇ ಹೇಳಿದ್ದು, ಇಲ್ಲೇನಿತ್ತು t = ಲೊಕೇಶನ್ ಏನು ಬಂದರೆ -b/a ಬಂದರೆ x(t) ಇರೋದನ್ನ ಏನಂತ ಸಬ್ಸ್ಟಿಟ್ಯೂಟ್ ಮಾಡುತ್ತೆ, x(-b/a) ಜನರಲ್ ಎಕ್ಸ್ಪ್ರೆಷನ್ ರಿಮೆಂಬರ್ ಮಾಡ್ಕೊಳ್ಳಿ. ಸೊ ದೇರ್ಫೋರ್ ಇದು 5 + 2 × 5² × del of 2t - 10. ಇದರಲ್ಲೇನು ಚೇಂಜಸ್ ಮಾಡೋ ಥರ ಇಲ್ಲ. ಸೊ ಅಗೈನ್, ಸೊ ಇದೇನಿದು, ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ, 15 + 50 15 + 20 ಎಷ್ಟಾಗುತ್ತೆ 25. 5 × 3 15 ಪ್ಲಸ್ ಇದೇನಾಗ್ತದೆ, ಇದು ಪ್ಲಸ್ ಇದೆ 5² 25 × 2 50 50 65. ಸೊ ಈ ಲೊಕೇಶನ್ ಇರೋದ್ರಿಂದ ಇದು ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಸೊ ದೇರ್ಫೋರ್ ಏನಾಗುತ್ತೆ 65 ಇಸ್ ದ ಆನ್ಸರ್. ಸೊ ದೇರ್ಫೋರ್ ಇಷ್ಟು ಸಿಂಪಲ್. ಓಕೆನಾ. ಸೊ ನೆಕ್ಸ್ಟ್ ಒಂದು ಕ್ವಶನ್. ಇವಾಗ ಫೈಂಡ್ ದ ವ್ಯಾಲ್ಯೂ ಆಫ್ sin kt/t into del of t. ಏನು ಎಟ್ t = 0. ಓಕೆನಾ. t = 0 ಮಾಡಿದಾಗ, ಸೊ ದೇರ್ಫೋರ್ ಫಾರ್ ಈ ಸೇಕಲ್ಲಿ ಇವಾಗ del of t ನ ಬಿಟ್ಬಿಡಿ. ಯಾಕಂತಂದರೆ ಅದ್ರ ಏನಾಗ್ತದೆ, ಈಗ ನಮಗೆ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಹೇಳಿದರೆ, ಏರಿಯಾ ಫೈಂಡ್ ಮಾಡೋಕ್ಕೆ ಹೇಳ್ತಿಲ್ಲ. ಸೊ ದೇರ್ಫೋರ್ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಇಂಟಿಗ್ರೇಟ್ ಮಾಡೋ ಅಗತ್ಯ ಇಲ್ಲ, ಜಸ್ಟ್ ವ್ಯಾಲ್ಯೂ ಫೈಂಡ್ ಮಾಡಬೇಕಷ್ಟೆ. ಓಕೆನಾ. ಓಕೆ, ಎಟ್ t = 0 del of t = 0. del of t ಇನ್ಫಿನಿಟಿ ಗೊತ್ತು, ಜಸ್ಟ್ ಈ ವ್ಯಾಲ್ಯೂ ಫೈಂಡ್ ಮಾಡೋಣ t = 0. ಸೊ t = 0 ಆದಾಗ ಇದು t ನೇ ಅಲ್ವಾ. ಸೊ ದೇರ್ಫೋರ್ ಇದೇನಾಗುತ್ತೆ, t ಮತ್ತು 0/0 ಫಾರ್ಮ್ ಬರುತ್ತೆ. 0/0 ಫಾರ್ಮ್ ಅಂತಂದರೆ ಅದು ಇಂಡಿಟರ್ಮಿನೇಟ್ ಫಾರ್ಮ್. ಇಂಡಿಟರ್ಮಿನೇಟ್ ಫಾರ್ಮ್ ಮಾಡಿದಾಗ ಏನು ಮಾಡಬೇಕು, ಎಲ್ ಹಾಪಿಟಲ್ಸ್ ರೂಲ್ನ ಏನು ಮಾಡಬೇಕು, ಅಪ್ಲೈ ಮಾಡ್ತಿದ್ವಿ. ಎಲ್ ಹಾಪಿಟಲ್ಸ್ ರೂಲ್. ಎಲ್ ಹಾಪಿಟಲ್ಸ್ ರೂಲ್ ಏನು ಹೇಳುತ್ತೆ, ಆ್ಯಂಡ್ ಅಗೈನ್ ಮೇಲ್ಗಡೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಕೆಳಗಡೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮೇಲ್ಗಡೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, k × cos kt / t ಮಾಡಿದರೆ ವಿತ್ ರೆಸ್ಪೆಕ್ಟ್ ಟು t ಮಾಡಿದಾಗ 1 ಬರುತ್ತೆ. ಓಕೆನಾ. ಸೊ ದೇರ್ಫೋರ್ ಇದೇನಾಗುತ್ತೆ, del of t ಉಳ್ಕೊಳುತ್ತೆ. ಇದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು. ಸೊ ದೇರ್ಫೋರ್ t ವ್ಯಾಲ್ಯೂ ಎಟ್ t = 0. ನಾವು ಫೈಂಡ್ ದ ವ್ಯಾಲ್ಯೂ ಎಟ್ t = 0 ಮಾಡಿದಾಗ cos 0 ಎಷ್ಟು 1. ಸೊ ದೇರ್ಫೋರ್ ಗೊತ್ತಿದೆ. ಸೊ ದೇರ್ಫೋರ್ k × del of t. ಇದ್ರ ವ್ಯಾಲ್ಯೂ ಏನಿದು, ವ್ಯಾಲ್ಯೂ ನೆನಪಿರಲಿ, ವ್ಯಾಲ್ಯೂ ಇಂಟಿಗ್ರೇಟ್ ಮಾಡೋ ಹಾಗಿಲ್ಲ, ಇದ್ರ ವ್ಯಾಲ್ಯೂ ಇದು. ಇನ್ ಕೇಸ್ ಇಂಟಿಗ್ರೇಟ್ ಮಾಡಿದರೆ ಸೇಮ್ ಇದನ್ನು ಏನು ಮಾಡಬೇಕು, ಏನೇ ಬೇಕಂತ ನಾವೇನು ಮಾಡಬೇಕು, ಇದನ್ನೇ ಇಂಟಿಗ್ರೇಟ್ ಮಾಡಬೇಕು. ಯಾವುದನ್ನು, k del of t ಇಂಟಿಗ್ರೇಟ್ ಮಾಡಬೇಕು, -∞ to +∞ t. k ಅನ್ನೋದೇನು, k ಕಾನ್ಸ್ಟೆಂಟ್. del of t ಇದೇನಾಗುತ್ತೆ 1 ಗೊತ್ತು. ಸೊ ದೇರ್ಫೋರ್ ಏರಿಯಾ ಏನಾಗುತ್ತೆ, k ಆಗುತ್ತೆ. ದೇರ್ಫೋರ್ ಇಷ್ಟೇ. ಓಕೆನಾ.
ಈಗ ಜಸ್ಟ್ ಒಂದು ನೋಡೋಣ, ಏನು ನೋಡೋಣ, ಫಸ್ಟ್ ನೋಡೋಣ. ಸೊ ಏನಿದೆ, ಎಷ್ಟು ಅರ್ಥ ಆಗಿದೆ ಅಂತ ಒಂದು ನೋಡೋಣ. ಡೆಲ್ ಆಫ್ ಎ ಟಿ ಈಸ್ ಈಕ್ವಲ್ ಟು 1/mod A ಡೆಲ್ ಆಫ್ ಟಿ. ಟ್ರೂನ ಫಾಲ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ ಅನ್ಸುತ್ತೆ. ಡೆಲ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಡೆಲ್ ಆಫ್ ಟಿ. ಥರ್ಡ್ ಒನ್ ಎಕ್ಸ್ ಆಫ್ ಟಿ ಇಂಟು ಡೆಲ್ ಆಫ್ ಟಿ ಮೈನಸ್ ಟಿ ನಾಟ್ is equal to x of t naught into del of t minus t naught. ಎರಡು. ಸೊ ಪಾಸ್ ಮಾಡಿಕೊಂಡು ಇದು ಸರಿನಾ ಇಲ್ಲ ನೀವು ಯೋಚನೆ ಮಾಡಿ. ಓಕೆನಾ, ಆಯಿತಾ? ಸೊ ನೆಕ್ಸ್ಟ್ ಚೆಕ್ ಮಾಡೋಣ. ಹೆಂಗೆ ಅಂತಂದರೆ ಇವಾಗ ಡೆಲ್ ಆಫ್ ಎ ಟಿ ಇದೆ, ಓಕೆನಾ. ಎರಡ್ರದ್ದು ಲೊಕೇಶನ್ ಏನಿದೆ, ಬೋತ್ ಲೊಕೇಶನ್ ಎರಡ್ರದ್ದು ಲೊಕೇಶನ್ ಏನಿದೆ, ಬೋತ್ ಲೊಕೇಶನ್ ಇಸ್ ಈಕ್ವಲ್ ಟು ಟಿ ಇಸ್ ಈಕ್ವಲ್ ಟು 0 ಇದೆ, ಓಕೆನಾ. ಇದ್ರ ಏರಿಯಾ ಏನಾಗುತ್ತೆ, ಸೊ ದೇರ್ಫೋರ್ ಇದ್ರ ಏರಿಯಾ ಏನಿದೆ 1/a, ನಾನು ಹೇಳ್ದಂಗೆ ಇದ್ರ ಏರಿಯಾ ಏನಾಗುತ್ತೆ. ಸೊ ದೇರ್ಫೋರ್ ಇದು 1 ಆಗಿರೋದ್ರಿಂದ ಸೊ ಇದ್ರ ಏರಿಯಾ ಏನಾಗುತ್ತೆ 1/mod A ವಿಚ್ ಇಸ್ ಈಕ್ವಲ್ ಟು 1/mod A ಇಂಟು ಏರಿಯಾ ಏನಾಗುತ್ತೆ 1 ಆಗುತ್ತೆ. ಸೊ ದೇರ್ಫೋರ್ ಎರಡು ಕೂಡ ಈಕ್ವಲ್. ಸೊ ದೇರ್ಫೋರ್ ಏನಾಗುತ್ತೆ, ಇದು ಟ್ರೂ ಆಗುತ್ತೆ. ಸೊ ನೆಕ್ಸ್ಟ್ ಡೆಲ್ ಆಫ್ ಮೈನಸ್ ಟಿ ಇಂಟು ಡೆಲ್ ಆಫ್ ಟಿ. ಓಕೆ, ನಮಗೇನು ಹೇಳಿದೆ ನಾನು, ಏರಿಯಾಸ್ ಕಂಪೇರ್ ಮಾಡಬೇಕು ನಾವು. ಮಾಡಿದ್ರೆ ಸೊ ದೇರ್ಫೋರ್ ಏರಿಯಾಸ್ ಈಕ್ವಲ್ ಆಗ್ತಿದೆ ಅಂತಂದರೆ ಎಸ್. ಇವಾಗ ಏನಾಗ್ತಿದೆ, mod A ಏನಪ್ಪ -1 mod ಆಗ್ತಿದೆ, ಇಲ್ಲೇನಾಗ್ತಿದೆ 1/mod 1 ಆಗ್ತಿದೆ. ಸೊ ದೇರ್ಫೋರ್ ಏನಾಗುತ್ತೆ, ಬೋತ್ ಈಕ್ವಲ್ ಆಗುತ್ತೆ. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲ ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಸೊ ದೇರ್ಫೋರ್ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ನೋಡೋಣ ನಾವು, ಇನ್ಯಾವುದಾದ್ರು ಉಳ್ಕೊಂಡಿದೆ. ಸೊ ದೇರ್ಫೋರ್ ಯೂನಿಟ್ ಸ್ಟೆಪ್ ಆಯಿತು, ಯೂನಿಟ್ ಸ್ಟೆಪ್ ಆ್ಯಂಡ್ ಇಂಪಲ್ಸ್ ಕಂಪ್ಲೀಟ್ ಆಯಿತು. ಇನ್ಯಾವುದಾದ್ರು ಉಳ್ಕೊಂಡಿದೆ, ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ಲು, ಟ್ರಯಾಂಗ್ಯುಲರ್ ಸಿಗ್ನಲ್ಲು, ರ್ಯಾಂಪ್ ಫಂಕ್ಷನ್. ಸೊ ದೇರ್ಫೋರ್ ಇಷ್ಟು ಮಿಕ್ಕಿದೆ. ಸೊ ಇದನ್ನು ನೆಕ್ಸ್ಟ್ ನೋಡೋಣ, ಓಕೆನಾ.